ಶುರು ಮಾಡಿ ಸರ್. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋ ಮೂಲ ಉದ್ದೇಶ, ಕರ್ನಾಟಕದಾದ್ಯಂತ 430 ಫಸ್ಟ್ ಗ್ರೇಡ್ ಕಾಲೇಜ್ ಇದೆ. ಆ ಕಾಲೇಜಸ್ಗೆ 10,000 ಜನ ಗೆಸ್ಟ್ ಲೆಕ್ಚರರ್ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು. ಅದು ಕೋರ್ಟ್ ಮೊರೆ ಹೋಗಿರೋದ್ರಿಂದ non-UGC ಅವರು ಅಂದ್ರೆ ನೆಟ್ಟು ಸ್ಟೇಟು PhD ಹೋಲ್ಡರ್ಸ್ ಅಲ್ಲದೆ ಇರೋರು, UGC ಅಂಡರ್ ಬರೋಂಥ ಒಂದು ನೆಟ್ಟು ಸ್ಟೇಟು PhD ಅಲ್ಲದೆ ಇರೋಂಥವ್ರನ್ನ ಕಂಟಿನ್ಯೂಷನ್ಸ್ಗೆ ಕೋರ್ಟ್ ಮೆಂಟ್ ಹೋಗಿತ್ತು. ಕೋರ್ಟಲ್ಲಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಡಿವಿಷನ್ ಬೆಂಚ್, CJI ಬೆಂಚ್ ಅಲ್ಲಿ ನಮ್ಮ ಪರವಾಗಿ ಅಂದ್ರೆ UGC ಕ್ವಾಲಿಫೈಡ್ ಆಗಿರೋರ ಪರವಾಗಿ, ನೆಟ್ಟು ಸ್ಟೆಟ್ಟು ಮತ್ತೆ PhD ಹೋಲ್ಡರ್ಸ್ ಪಾಸ್ ಆಗಿರೋರ ಪರವಾಗಿ ಕೋರ್ಟ್ ಆರ್ಡರ್ ಬಂದಿದೆ. ಸುಮಾರು 2 ತಿಂಗಳಾಗ್ತಾ ಇದೆ. 2 ತಿಂಗಳಾದ್ರೂ ಕಾಲೇಜು ಶಿಕ್ಷಣ ಇಲಾಖೆ ಈ ಇಲಾಖೆಯಲ್ಲಿರುವಂತಹ ಆಯುಕ್ತರಾದಂತಹ ಮಂಜುಶ್ರೀ ಮೇಡಮ್ ಪ್ರತಿ ಸರಿ ಹೋದಾಗ ಕೂಡ ಟೈಮ್ ತಗೊಂಡು ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ಮಂತ್ ಪೂರ್ತಿ ಈ ಒಂದು ಏನು ಸೆನ್ಸಸ್ಗೆ ಇಲಾಖೆಯಲ್ಲಿರುವ ಎಲ್ಲಾ ಸಿಬ್ಬಂದಿಗಳು ಸೆನ್ಸಸ್ ಹೋಗಿದೀವಿ ಅಂತ ಹೇಳಿದ್ರು. ಓಕೆ ಅಂತ ನಾವು ವೆಯ್ಟ್ ಮಾಡಿದ್ವಿ. ತಿರ್ಗಿ ಅದಾದ್ಮೇಲೆ ಈ ಒಂದು ಮಂತ್ ಅಲ್ಲಿ ಏನು ಒಂದು ನಾಳೆ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕು 24ನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡ್ಬೇಕು. ಆದ್ರೆ ಕಾರಣಾಂತರಗಳಿಂದ ಬೇಕು ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ಏನೋ ಒಂದು ನೋಟಿಫಿಕೇಶನ್ಸ್ ಇದೆ, ಬರೀ ಎಡಿಟ್ ಆಪ್ಷನ್ಸ್ ಕೊಡ್ತಾ ಡಿಲೇ ಮಾಡ್ತಾನೆ ಹೋಗ್ತಿದ್ರೆ ಇದು ಸುಮಾರು ಒಂದು 6 ತಿಂಗಳಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾನೆ ಇದೀವಿ ಫ್ರೀಡಂ ಪಾರ್ಕ್ ಅಲ್ಲಿ. ನಂತರ ಕೋರ್ಟ್ ಆದೇಶವನ್ನು ಇವರು ಫಾಲೋ ಮಾಡ್ತೀರಾ, ಇವರು ಸಚಿವರ ಒತ್ತಡಕ್ಕೆ ಒಳಗಾಗಿ ಉದ್ದೇಶ ಪೂರ್ವಕವಾಗಿ ಎಡಿಟ್ ಆಪ್ಷನ್ ಅಂತ ಹೇಳ್ಕೊಂಡು ಬೇಕು ಅಂತ ಮಾಡ್ತಾ ಇರುವಂತದ್ದು. ಈ ಒಂದು ನಾಳೆ ಒಂದು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಅಂದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾಕೆಂತಂದ್ರೆ ಇದು 430 ಕಾಲೇಜಸ್ ಏನು ಒಂದು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಸುಮಾರು 4-5 ಲಕ್ಷ ಜನ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಬೇಕು. ಇದ್ರ ಜೊತೆಯಲ್ಲಿ ಯಾರು PhD ಹೋಲ್ಡರ್ಸ್ ಮತ್ತೆ ನೆಟ್ಟು ಸ್ಟೆಟ್ಟು PhD ಹೋಲ್ಡರ್ಸ್ ಇವರು ಸುಮ್ಮನೆ ಪಾಸ್ ಆಗಿಲ್ಲ, ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಿರೋಂಥವ್ರಿಗೆ ಕೋರ್ಟ್ UGC ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಿ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿರೋದನ್ನ ಆದೇಶ ಫಾಲೋ ಮಾಡಿಲ್ಲ ಅಂತಂದ್ರೆ ನಾವು ಕಂಟೆಂಪ್ಟ್ ಹೋಗ್ತೀವಿ. ಆಯುಕ್ತರಾಗಿರ್ಬೋದು, ಇವ್ ಸಚಿವರು ಇರ್ಬೋದು, ಕೆಲವೊಂದು non-UGC ಅವರು ಏನ್ ಕ್ವಾಲಿಫೈಡ್ ಆಗದೆ ಇದ್ದಂತರು ಸಂಘಟನೆ ಮಾಡಿಕೊಂಡು ಇಲ್ಲಿ ಉದ್ದೇಶ ಪೂರ್ವಕವಾಗಿ ರಾಜಕೀಯವಾಗಿ ಮತ್ತೆ ಭ್ರಷ್ಟಾಚಾರ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ಯಾರಿಗೆ ಕ್ವಾಲಿಟಿ ಅಭ್ಯರ್ಥಿಗಳ ಹತ್ರ ಲಕ್ಷ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಬ್ಸ್ ನ 3.5 ಲಕ್ಷ ಒಬ್ಬರ ಹತ್ರ ತಗೊಂಡು ಕೋಟಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಈ ದುಡ್ಡೆಲ್ಲ ನಾವು ಮಾಧ್ಯಮದ ಮುಖಾಂತರ ಅವ್ರ ವಿರುದ್ಧ ಎಷ್ಟೋ FIR ಆಗಿದೆ. FIR ಅಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಸಚಿವರಿಗೆ ಕೊಟ್ಟಿರೋಂತ ಹುದ್ದೆ ಈ ಸಚಿವರಿಗೆ ಆಯುಕ್ತರಿಗೆ ದುಡ್ಡು ಕೊಟ್ಟು ನಾವು ಕಾಯಂ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋಂಥದ್ದು ಎಲ್ಲ ನಾವು ಪೇಪರ್ ಸ್ಟೇಟ್ಮೆಂಟ್ಸ್ ಮತ್ತೆ FIR ನೋಡಿರೋಂಥದ್ದು. ಇದನ್ನ ಇದೇ ರೀತಿ ಆಯ್ತಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅರ್ಹ ಅಭ್ಯರ್ಥಿಗಳು ಏನು 20,000 ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಟ್ಟು ಸ್ಟೇಟ್ ಮತ್ತೆ PhD ಹೋಲ್ಡರ್ಸ್ಗೆ ಅವರಿಗೆ ನ್ಯಾಯ ಸಿಗ್ಬೇಕು. 40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇವರು ಬೇಕು ಅಂತ ಹೇಳಿ ಎಡಿಟ್ ಆಪ್ಷನ್ಸ್ ಇಷ್ಟು ವರ್ಷದಲ್ಲಿ ಯಾವತ್ತು ಇಷ್ಟು ಟೈಮ್ ಎಡಿಟ್ ಆಪ್ಷನ್ ಕೊಟ್ಟೇ ಇಲ್ಲ. ಇಲಾಖೆಯಲ್ಲಿ ಇಷ್ಟು ವರ್ಷದಲ್ಲಿ ಸುಮಾರು ಮ್ಯಾಕ್ಸಿಮಮ್ 1 ವಾರಕ್ಕೆ ಒಂದೊಂದ್ಸತಿ ಎಡಿಟ್ ಆಪ್ಷನ್ಸ್ ಕೊಟ್ಕೊಂಡು 1 ವಾರ ಅದಕ್ಕೆ ಎಡಿಟ್ ಆಪ್ಷನ್ಸ್ ಕೊಟ್ಟು ಇದು ಮಾಡ್ತಾ ಹೋದ್ರೆ ಇವರು ಯಾವ ಕೌನ್ಸಿಲಿಂಗ್ ಮಾಡೋದು, ಯಾವ ಮೆರಿಟ್ ಲಿಸ್ಟ್ ಬಿಡೋದು, ಒಂದು ಟೈಮ್ ಟೇಬಲ್ ಇರಬೇಕು. ಯಾವುದೇ ಒಂದು ಇಲಾಖೆಯಲ್ಲಿ ಆಗಿರ್ಬೋದು, ಈ ಕ್ವಾಲಿಫೈಡ್ ಆಗಿರೋದು ಬರೀ ಇದೇ ಜೀವನ ಅಲ್ಲ, ಯಾವಾಗ ಬಿಡ್ತಾರೆ, ಯಾವ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹಿಂಗೆ ಡಿಲೇ ಮಾಡ್ಕೊಂತ ಹೋದ್ರೆ ಪಾಪ ಇಲ್ಲಿ ಕ್ವಾಲಿಫೈಡ್ ಆಗಿರೋಂಥ ಅಭ್ಯರ್ಥಿಗಳಿಗೆ ಈ ಒಂದು ಸರ್ಕಾರದಲ್ಲಿನ ಸಚಿವರು, ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಇದನ್ನ ಖಂಡಿಸ್ತೀವಿ. ನಾಳೆ ಏನಾದ್ರೂ ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ ಅಂತಂದ್ರೆ 24ನೇ ತಾರೀಕು ನಾಳೆ ಮೆರಿಟ್ ಲಿಸ್ಟ್ ಬಿಟ್ಟು 24ನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾರಿಗೆ ಅಂದ್ರೆ ಇವರು ಒಂದು ಆಯುಕ್ತರಾಗಿರ್ಬೋದು ಮತ್ತೆ ಸಚಿವರು ಇರ್ಬೋದು, ಅವರ ಒಂದು ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಮತ್ತೆ ಪ್ರತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾವರು ಹೋರಾಟ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವತ್ತು ಕ್ವಾಲಿಫಿಕೇಶನ್ಸ್ ಯಾಕೆ ನಾವು PhD ಮಾಡ್ಬೇಕು, ಯಾಕೆ ನೆಟ್ ಸ್ಟೇಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅನ್ನೋ ಉದ್ದೇಶ ಸ್ಟೂಡೆಂಟ್ಸ್ ಅಲ್ಲಿ ಗೊಂದಲ ಆಗಿದೆ. ಯಾಕೆಂದ್ರೆ ಇಯರ್ ಆನ್ ಇಯರ್ ಎಕ್ಸ್ಟ್ರಾ ಸ್ಟೂಡೆಂಟ್ಸ್ ಆಡ್ ಆಗ್ತಾ ಹೋಗ್ತಾ ಇದ್ದಾರೆ. ಇವರು ಪ್ರಾಪರ್ ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡ್ತಿಲ್ಲ. ಮತ್ತೆ ಕೋರ್ಟ್ ಆರ್ಡರ್ ನ CM ಆಗಿರ್ಬೋದು, ಇವನ್ PM ಆಗಿರ್ಬೋದು, ಕೋರ್ಟ್ ಆರ್ಡರ್ ಯಾರನ್ನು
ಅದ್ರಲ್ಲಿ ಫಾಲೋ ಮಾಡ್ಲೇಬೇಕು. ಫಾಲೋ ಮಾಡಿಲ್ಲ ಅಂತಂದ್ರೆ ಅದು ಕಂಟೆಂಪ್ಟ್ ಆಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗುತ್ತೆ. ಯಾವುದೇ ಕಾರಣಕ್ಕೂ 1-2 ಕೇಸನ್ನ 20,000 ಜನ ಏನು ಅಭ್ಯರ್ಥಿಗಳಿದ್ರೆ ಕ್ವಾಲಿಫೈಡ್ ಆಗಿರೋರು ಅಷ್ಟು ಜನದ ಕಡೆ ನಾವು ಕೇಸ್ ಹಾಕ್ತೀವಿ, ಕಂಟೆಂಪ್ಟ್ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇದನ್ನ ಸಚಿವರಾಗಿರ್ಬೋದು, ಆಯುಕ್ತರಾಗಿರ್ಬೋದು, ನಾವು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರನೂ ಆಗಿರ್ಬೋದು, ಸರ್ಕಾರಕ್ಕೆ ಬೇಕು ಅಂತ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಮಾನ್ಯ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮಂತ್ರಿ ರಾಹುಲ್ ಗಾಂಧಿ ಅವರಿಗೆ ನಾನು ಮನವಿ ಮಾಡ್ಕೊತೀನಿ. ಈ ತರ ಸಚಿವರು ಇರೋದ್ರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ನಮ್ಮ ಈ ಒಂದು ಶಿಕ್ಷಣ ವ್ಯವಸ್ಥೆ ಆಗ್ಬೇಕಂದ್ರೆ ಕರೆಕ್ಟ್ ಆಗಿರುವಂತ ಒಂದು ಸಚಿವರು ಇರಬೇಕು, ವಿದ್ಯಾರ್ಥಿಗಳು ಪರವಾಗಿರುವಂತ ಸಚಿವರು ಇರಬೇಕು, ಜನಸಾಮಾನ್ಯರು ಪರವಾಗಿರುವಂತ ಒಂದು ಸಚಿವರು ಇರಬೇಕು. ಇಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಇಲ್ಲಿ ಕ್ಲಾಸ್ ಅಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ಅಂತಂದ್ರೆ ರೋಡ್ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಮುಂದೆ ಬರ್ತಾ ಇರೋದು ಈ ಸಚಿವರು ಮಾಡೋ ಕೆಲಸಕ್ಕೆ ಈ ಕಡೆ ಸರ್ಕಾರನು ಕೆಟ್ಟ ಹೆಸರು, ಸರ್ಕಾರನ ಒಳ್ಳೆ ಹೆಸರು ಇಲ್ಲ, ಮತ್ತೆ ಕ್ವಾಲಿಟಿ ಎಜುಕೇಶನ್ಸ್ ವಿದ್ಯಾರ್ಥಿಗಳು ಮತ್ತೆ ಎಷ್ಟೋ ಕಾಲೇಜಸ್ ಇವತ್ತು ಮುಚ್ಚೋದಕ್ಕೆ, ಕಾಲೇಜಸ್ ಕ್ಲೋಸ್ ಆಗೋದಕ್ಕೆ ಮತ್ತೆ ಸ್ಕೂಲ್ ಕ್ಲೋಸ್ ಆಗೋದಕ್ಕೆ ಮೂಲ ಕಾರಣ ಈ ತರ ಸಚಿವರೇ ಕಾರಣ. ಈ ತರ ಸಚಿವರು ಒಳ್ಳೆ ನಿರ್ಧಾರ ಕರೆಕ್ಟ್ ಟೈಮ್ ಟು ಟೈಮ್, ಇವು ಇನ್ಕ್ಲೂಡಿಂಗ್ ಕಮಿಷನರ್ ಇರ್ಬೋದು, ಇವರು ಅಷ್ಟೇ ಟೈಮಿಗೆ ಏನ್ ಮಾತು ಕೊಟ್ಟಿರ್ತೀವಿ, ಏನ್ ಮಾಡ್ಬೇಕು ಅದು ಟೈಮ್ ಟು ಟೈಮ್ ಮಾಡಿಲ್ಲ ಅಂತಂದ್ರೆ ವ್ಯವಸ್ಥೆನೇ ಹಾಳಾಗುತ್ತೆ. ಎಷ್ಟೋ ಕಾಲೇಜಸ್ ಇವತ್ತು ಸ್ಕೂಲ್ ಕ್ಲೋಸ್ ಆಗ್ತಾ ಇರೋ ಉದ್ದೇಶನೇ ಇದು. ಕರೆಕ್ಟ್ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ, ಟೈಮ್ ಟು ಟೈಮ್ ಒಂದು ಏನು ಒಂದು ಆದೇಶ, ಕೋರ್ಟ್ ಆದೇಶ ಇದೆ ನಾವು ಫಾಲೋ ಮಾಡ್ತಾ ಇಲ್ಲ. ಇದು ನಾವು ಖಂಡಿತ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ನಾವು ಅವ್ರ ವಿರುದ್ಧ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದನ್ನ ಇಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ. ನಿಮ್ಗೆ ಗೊತ್ತಿರೋ ಒಂದು ರಾಜ್ಯದಲ್ಲಿ UGC ಪಾಸ್ ಆಗೋದು ಒಂದು ಸಬ್ಜೆಕ್ಟ್ ಅಲ್ಲಿ 5 ಜನರು ಪಾಸ್ ಆಗ್ತಾರೆ. ಯಾಕಂದ್ರೆ ಕೆಲವು ಕನ್ನಡ ಬಿಟ್ಟರೆ ಬೇರೆ ಸಬ್ಜೆಕ್ಟ್ಗಳು. ಆದ್ರೆ ನೀವು UGC ಆದಾಗ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ. ಬೇರೆ ವಿದ್ಯಾರ್ಥಿಗಳು ಆಲ್ರೆಡಿ ಸೇವೆ ಮಾಡ್ತಾರೆ. ಕೆಲವರಿಗೆ ಈಗ UGC ಅಂತ ಗೊತ್ತು, ಸ್ನಾತಕೋತ್ತರ ಪದವಿ ಮಾಡಿ ಒಂದು UGC ಸ್ವಲ್ಪ ಟಫ್ ಎಕ್ಸಾಮು, ಕೆಲವರಿಗೆ ಪಾಸ್ ಮಾಡಕ್ ಆಗಿಲ್ಲ. ಏನೇ ಬುದ್ಧಿವಂತಿದ್ರು ಕೆಲವರಿಗೆ ಕಷ್ಟ ಆಗಿದೆ, ಅದು ಮಾಡಕ್ ಆಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ಬೇಕು, ಈಗ ಅದರಲ್ಲಿ ಸೇವೆ ಮಾಡಿದ್ರೆ ಈಗ ಆಲ್ರೆಡಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಬಹುದು. ಬೀದಿ ಬಿದ್ದರೆ ಅವ್ರ ಸಂಸಾರ ನೋಡ್ಕೊಳ್ಳೋದು. ಸರ್, ಒಂದು ರಾಜ್ಯ ಅಂತಂದ್ಮೇಲೆ ಒಂದು ಡಿಸ್ಟಿಕ್ ಇದೆ ಸರ್. ಡಿಸ್ಟಿಕ್ DC ಆಗ್ಬೇಕಂತಂದ್ರೆ UPSC ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, IAS ಎಕ್ಸಾಮ್ಸ್ ಕ್ಲಿಯರ್, UPSC ಎಕ್ಸಾಮ್ಸ್ ಕ್ಲಿಯರ್ ಆಗಬೇಕು. IAS ಎಕ್ಸಾಮ್ ಕ್ಲಿಯರ್ ಆದ್ರೆ ಮಾತ್ರ ಅವ್ನು DC ಆಗಕ್ಕೆ ಸಾಧ್ಯ. ಓಕೆನಾ? ಅದೇ ರೀತಿ UGC ಕ್ವಾಲಿಫೈಡ್ ಆಗಿರೋರು ಮಾತ್ರ ಅಲ್ಲಿ ಗೆಸ್ಟ್ ಲೆಕ್ಚರ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ UGC ಅದರ ಅಭ್ಯರ್ಥಿಗಳಿಗೆ ಒಂದೇ ಕ್ರೈಟೀರಿಯಾ ಇಲ್ಲ. ನೆಟ್ ಪಾಸ್ ಮಾಡ್ಬೋದು, ಸ್ಟೇಟ್ ಪಾಸ್ ಮಾಡ್ಬೋದು, ಮತ್ತೆ PhD ಹೋಲ್ಡರ್ಸ್ ಮೂರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೇಕು ಅಂತ ಹೇಳಿ. ಇಲ್ಲಿ 10,000 ವೇಕೆನ್ಸಿಗೆ 20,000 ಜನ ಕ್ವಾಲಿಫೈಡ್ ಇದ್ದಾರೆ. 43 ಸಬ್ಜೆಕ್ಟ್ ಇಂದ 20,000 ಜನ ಕ್ವಾಲಿಫೈಡ್ ಇದ್ದಾರೆ. 43 ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಕ್ವಾಲಿಫೈಡ್ ಸಿಗ್ತಾ ಇಲ್ಲ. ಅದ್ ಬಿಟ್ಟರೆ ಎಲ್ಲಾ ಸಬ್ಜೆಕ್ಟ್ಗೂ 1:2:3 ರೇಷಿಯೋದಲ್ಲಿ ಸಿಗ್ತಾ ಇದ್ದಾರೆ. ನಾವು ಯಾವ್ದು ಇದ್ರ ರೇಷಿಯೋ ಯಾರು ಇಲ್ಲ ಕ್ವಾಲಿಫೈಡ್ ಇಲ್ಲೋ, ಒಂದು ಸಬ್ಜೆಕ್ಟ್ ಅಂತ ಕ್ವಾಲಿಫೈಡ್ ಇಲ್ಲೇ ಇರೋರು ತಗೋ ಅಂತ ಹೇಳ್ಬೇಕಾದ್ರೆ ಇದು ಮಾಡ್ಬೋದು. ಬಟ್ ಕ್ವಾಲಿಫೈಡ್ ಆಗಿರೋದೇ ಡಬಲ್ ಟ್ರಿಬಲ್ ಇರ್ಬೇಕಾದ್ರೆ ನಾನು UGC ಅವ್ರು ಯಾಕೆ ಕಂಟಿನ್ಯೂ ಮಾಡ್ಬೇಕು? ಆಲ್ರೆಡಿ ಕೆಲಸ ಮಾಡೋದು ಆಗಿರ್ಬೋದು ಸರ್. ಇವಾಗ ಆಲ್ರೆಡಿ ಕೆಲಸ ಮಾಡೋದು ಸರ್, ನಮೀಗ ಇಂಡಿಪೆಂಡೆನ್ಸ್ ಬಂದಾಗ ಎವ್ರಿ 6 ಇಯರ್ಸ್ಗೆ ಒಬ್ಬ ರಾಜ್ಯಸಭಾ ಮೆಂಬರ್ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿರುತ್ತೆ ರೂಲ್ಸ್. ರೂಲ್ಸ್ ಫಾಲೋ ಮಾಡಿದ್ಮೇಲೆ ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಆದ್ಮೇಲೆ ಅದನ್ನ ಫಾಲೋ ಮಾಡ್ಲೇಬೇಕು. ಓಕೆನಾ? ಸರ್ ನಮಸ್ತೆ, ಡಾಕ್ಟರ್ ರವಿಸುಂದರ್ ಅಂತ ಇತಿಹಾಸ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು. ನೀವು ಹೇಳಿದ್ರಿ UGC ನೆಟ್ಟು ಸ್ಲೇಟು ಎಕ್ಸಾಮ್ ಮಾಡೋದು ತುಂಬಾ ಕಷ್ಟ, 100ಕ್ಕೆ ಒಂದು 6 ಜನನೋ ಅಥವಾ ಏನೋ ಪಾಸ್ ಆಗ್ತದೆ. ಅದಾಗಲ್ಲ ಸರ್. 100ಕ್ಕೆ 6 ಜನ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ 10,000 ಜನ ಅಪ್ಲಿಕೇಶನ್ ಹಾಕಿದ್ರೆ 600 ಜನ ಎಲಿಜಿಬಲ್ ಆಗ್ತಾರೆ. ಸರ್ಕಾರಿ ನೌಕರಿಗೆ ಏನು ಮೀಸಲಾತಿ ಅನ್ವಯಿಸುತ್ತೋ ಅದೇ ಮೀಸಲಾತಿ ನಮ್ಮ KCET NET ಎಕ್ಸಾಮಿನೇಷನ್ ಆಗುತ್ತೆ. ಇತ್ತೀಚೆಗೆ ಶಿಕ್ಷಣ ಇಲಾಖೆ ಒಂದು ತಪ್ಪು ಮಾಡಿದೆ, ರಿಸಲ್ಟ್ ಬಿಟ್ಟಿಲ್ಲ, KCET ಅನ್ನ ಎಡಿಟ್ ಮಾಡ್ಕೊಳ್ಳಿ ಅಂತ ಮೊನ್ನೆ ಜಸ್ಟ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿರೋದಕ್ಕೆ ಎಡಿಟ್ ಅವಕಾಶ ಕೊಟ್ಟಿದ್ದಾರಲ್ಲ ಉನ್ನತ ಶಿಕ್ಷಣ ಇಲಾಖೆ. ನಾವೇನು ಹೋಗ್ಬೇಕು, 7 ವರ್ಷ 10 ವರ್ಷದಿಂದ PhD ಪದವಿಯನ್ನು ಮಾಡಿಕೊಂಡು KCET ಮಾಡಿಕೊಂಡು ಎಲ್ಲಾ ಕೋರ್ಸ್ ರೆಗ್ಯುಲರ್ ಆಗಿ ಮಾಡಿರುವಂತರು ಸರ್ಕಾರ
ಅವರು ಮಾಡಲಿ, ನಾನ್ UGC UGC ಎಲ್ಲರೂ ಒಟ್ಟಿಗೆ ಅಂತ ಕಾಯ ಮಾಡಿ ಬಿಸಾಕಿ 2,2,75,000 ಹುದ್ದೆ ಇದೆಯಲ್ಲ ನಿಮ್ಮಲ್ಲಿ, ಖಾಲಿ ಇದೆಯಲ್ಲ, ಕೊಡಿ ಎಲ್ಲರೂ ಮಾನವೀಯತೆ ದೃಷ್ಟಿಯಿಂದ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನೇಮ ಇದೆ ಅಲ್ವಾ? ನಾನು ಗೆದ್ದ ತಕ್ಷಣ ನನ್ನನ್ನು ಮಿನಿಸ್ಟರ್ CM ಮಾಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ನನ್ನಲ್ಲಿ MLA ಆಗಬೇಕಾದ್ರೆ ಇಲ್ಲ, ಇತ್ತೀಚೆಗೆ UGC ನೆಟ್ ಪಾಸ್ ಮಾಡೋ ಸಂಖ್ಯೆ ಹೆಚ್ಚಾಗಿದೆ ಸರ್. 2012-13 ನಂತರ ಪ್ರತಿ ವರ್ಷ SLET ಅವಕಾಶ ಇದೆ. 2012 ಹಿಂದಕ್ಕೆ ಹೋದ್ರೆ 5 ವರ್ಷಕ್ಕೂ 6 ವರ್ಷಕ್ಕೂ ಕರೀತಾ ಇದ್ರು. ಪಾಸ್ ಮಾಡೋ ಸಂಖ್ಯೆ ಕಡಿಮೆ ಇತ್ತು. ಹೌದು. ನಾನು ಹೇಳ್ತಾ ಹೌದು. ಹಿಂದೆ UGC ನೆಟ್ ಪಾಸ್ ಮಾಡೋ ಸಂಖ್ಯೆ ಕಡಿಮೆ ಇತ್ತು. ಇತ್ತೀಚೆಗೆ ಅದರ ಸಂಖ್ಯೆ ಹೆಚ್ಚಾಗಿದೆ. 10 ವರ್ಷಗಳ ನಂತರ 10 ವರ್ಷದಿಂದ ಅಲ್ಲ, 10 ವರ್ಷಗಳ ನಂತರ ಹೆಚ್ಚಾಗಿದೆ ಅಂತ ನೀವು ಹೇಳ್ತಿದ್ದೀರಿ. ಸ್ನಾತಕೋತ್ತರ ಪದವಿ ಮಾಡ್ಕೊಂಡು ಅವ್ರು ಪಾರ್ಟ್ ಟೈಮ್ ಕೆಲಸ ಮಾಡೋರು ಸರ್ ಕರೆಕ್ಟ್ ಸರ್. ಅವರಿಗೆ ಈಗ ಡೈರೆಕ್ಟ್ ಅವ್ರನ್ನ ಯಾರು ತೆಗ್ದಿಲ್ಲ ಸರ್. ಈಗ ಒಬ್ಬ ಸ್ಕೂಲ್ 3 ವರ್ಷ ಅವಕಾಶ ಕೂಡ ತೆಗ್ದಿರೋದವ್ರಿಗೆ 3 ವರ್ಷ ಸರ್. ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ 3 ವರ್ಷ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು PhD ಒಂದು ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಒಂದು ಮಕ್ಕಳು ಪಾಠ ಮಾಡೋಂಥದ್ದು ಅವಶ್ಯಕತೆ ಏನಿದೆ ಅಂತಾರೋ ಕ್ವಾಲಿಟಿ ಎಜುಕೇಶನ್ ಅವರೇ ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ನೆಟ್ ಎಕ್ಸಾಮ್ಸ್ ಸ್ಲೇಟ್ ಎಕ್ಸಾಮ್ಸ್ PhD ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಮತ್ತೆ ಅವ್ರ ಮಕ್ಕಳಿಗೆ ಪಾಠ ಹೆಂಗೆ ಯಾವ ರೀತಿ ಮಾಡ್ತಾರೆ? 3 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಡೈರೆಕ್ಟ್ ಒಂದೇ ಸತಿ ಅವ್ರನ್ನ ತೆಗ್ದಿಲ್ಲ, ತೆಗಿ ಅಂತ ಹೇಳ್ಬಿಟ್ಟು 3 ವರ್ಷ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ಟೆಂಡ್ ಆಗಿದೆ. ಟೋಟಲ್ 5 ವರ್ಷ ಆಯ್ತು. ಅಲ್ಲಿಗೆ 5 ವರ್ಷ ಅಂತಂದ್ರೆ ಯೋಚನೆ ಮಾಡಿ 2020 ಇಂದ ಕೊಟ್ಟಿದ್ದಾರೆ. ಸರ್ ಈಗ ನೀವು ಕೇಳಿದ್ರಲ್ಲಿ ಒಂದೇನೋ ಅವರು ಎಲ್ಲೋ ಕರೆ ಹಾಗೆ ಅಂತ ನಾನು ಹೇಳಿದ್ರಲ್ಲ ಸರ್. ಒಬ್ಬೊಬ್ರು 10 ವರ್ಷ 15 ವರ್ಷ ಅವ್ರದೇ ಸಬ್ಜೆಕ್ಟ್ ಅವ್ರು ಟೀಚ್ ಮಾಡಿದ್ದಾರೆ. ನೀವು ಹೇಳಿದ್ರು 10 ವರ್ಷ 15 ವರ್ಷ ಕೆಲಸ ಮಾಡಿದ್ರೆ ಅಂತ. ಅವ್ರ ಸಬ್ಜೆಕ್ಟ್ ಅಲ್ಲಿ 10 ವರ್ಷ 15 ವರ್ಷ ಅವರೇ ಟೀಚ್ ಮಾಡ್ಬಿಟ್ಟು ಅವ್ರ ಸಬ್ಜೆಕ್ಟ್ ಅವರೇ ಪಾಸ್ ಆಗಿಲ್ಲ, ಅವ್ರ ಸ್ಟೂಡೆಂಟ್ ಪಾಸ್ ಆಗ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಸರ್. ಕ್ವಾಲಿಟಿ ಆಫ್ ಎಜುಕೇಶನ್ ಅಂದ್ರೆ ಕಾಲ ತಕ್ಕಂಗೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಸೊ ಈಗ ನಾನು ಯಾವ್ದೊಂದು ಹಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇ ಪಾಸ್ ಆಗ್ತಾ ಇಲ್ಲ, ನನ್ನ ಸ್ಟೂಡೆಂಟ್ ಪಾಸ್ ಆಗ್ತದೆ ಅಂದ್ರೆ ಏನಂತ ಸರ್. ಅವ್ರು ಇನ್ನೊಂದು ಏನಂದ್ರೆ ಅವ್ರಿಗೆ ಆಲ್ರೆಡಿ ಮತ್ತೆ ಮಾನವೀಯತೆ ದೃಷ್ಟಿಯಿಂದ 3 ರಿಂದ 4 ವರ್ಷ ಟೈಮ್ ಕೊಟ್ಟಿದ್ದಾರೆ. ಮತ್ತೆ ಅವ್ರದೇ 15 ವರ್ಷ ಅವರೇ ಟೀಚ್ ಮಾಡಿದ್ದಾರೆ. ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ 15 to 20 years ಆಫ್ ಇನ್ ದೇರ್ ಓನ್ ಸಬ್ಜೆಕ್ಟ್. ಓನ್ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅವ್ರು ಪಾಸ್ ಆಗ್ತಾ ಇಲ್ಲ. ಪಾಸ್ ಆಗಿರೋದಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲಿಂದ ಬರುತ್ತೆ ಸರ್? ಇದೇ ಕಾರಣಕ್ಕೋಸ್ಕರ ನಾವು ಸರ್ ಈ ಸಲ 10,500 ಪೋಸ್ಟ್ಗೆ 21,000 ನಾವಿದ್ದೀವಿ. 1:2 ನಾವೇ ಇದ್ದೀವಿ. ಸೊ ಫಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಕಂಪಲ್ಸರಿ 2015 ಆಗಿದೆ. UGC ಮ್ಯಾಂಡೇಟ್ ಏನ್ ಪ್ರಕಾರ ನೀವು ಕಂಪಲ್ಸರಿ ಕ್ವಾಲಿಫೈಡ್ ಇದ್ರೆ ತಗೋಬೇಕು ಅಂತ. ಆದ್ರೂ ಸಮೇತ ಇವ್ರಿಗೆ 3 ವರ್ಷ ಟೈಮ್ ಕೊಟ್ಟರು. ಇಲ್ಲಿ ಮಾನವೀಯತೆ ದೃಷ್ಟಿ ಅವ್ರ ಫ್ಯಾಮಿಲಿ ಅದೇ ಅಂತ. ಬಟ್ ಅವ್ರು ಪಾಸ್ ಮಾಡ್ಕೊಳಕ್ ಆಗಿಲ್ಲ. ಅವ್ರಿಗೆ ಆಗಿಲ್ಲ ಅಂದ್ರೆ ಸೈಡ್ ಬಿಟ್ಕೊಡ್ಬೇಕಲ್ಲ ಹೊಸಬ್ರಿಗೆ. ಅದನ್ನ ಬಿಟ್ಟು ಇವ್ರು ರಾಜಕೀಯ ಮಾಡ್ಕೊಂಡು ನಾನು UGC ಹತ್ರ ಸಂಘ ಕಟ್ಕೊಂಡು ಆ MC ಸುಧಾಕರ್ ಹತ್ರ ಇದು ಮಾಡ್ಕೊಂಡು ಉದ್ದೇಶಪೂರ್ವಕವಾಗಿ ಅವರು ಯಾವತ್ತೂ ಒಂದು ಸಲ ಸಮೇತ UGC ಪರವಾಗಿ ಅವ್ರು ಧ್ವನಿ ಎತ್ತಿಲ್ಲ. ಎಲ್ಲೋ ಮಾನ್ಯ ಸುಧಾಕರ್ ಅವರು ನಾವು ಈಗ ಹೇಳ್ತೀವಿ, ನೀವು ಸಮೇತ ಡಾಕ್ಟರ್ ಮಾಡಿದ್ರ, ನಿಮ್ದೇನು ಕ್ವಾಲಿಟಿ ಆಫ್ ಎಜುಕೇಶನ್ ಬೇಕು ಅಂದ್ರೆ ನೀವು MBBS BDS ಮಾಡಿದ್ರ, ಅದೇ ತರ ನೀವು ಕ್ವಾಲಿಟಿ ಆಫ್ ಸರ್ಟಿಫಿಕೇಟ್ ಒಂದು ಎಜುಕೇಶನ್ ಬೇಕು ಅಂತಂದ್ರೆ ನೀವು KCET ನೆಟ್ PhD ಯಾರು ಒಬ್ರು ಪಾಸ್ ಆಗ್ಬೇಕು ಬನ್ನಿ. ಅದೆಷ್ಟು ಕಷ್ಟ ಇರುತ್ತೆ. ನಾವು 1:2 ಇದ್ದೀವಿ ಅಂತದ್ರಲ್ಲಿ ಕಂಪಲ್ಸರಿ ಆಗಿದೆ. ಸಿಂಗಲ್ ಬೆಂಚ್ ಆರ್ಡರ್ ಆಗಿದೆ, ಡಬಲ್ ಬೆಂಚ್ ಆರ್ಡರ್ ಆಗಿದೆ, ಎಂಟ್ರಿ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಗಿದೆ. ಎಲ್ಲಾದ್ರೂ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರ. ಇವ್ರು ಒಂಥರ ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದ್ದಾರೆ. ಏನೇ ಆದ್ರೂ ಯಾವ ಕೋರ್ಟ್ ಆರ್ಡರ್ ಆದ್ರೂ ಬಂದು ಸಮೇತ ನಾವು UGC ಅವ್ರಿಗೆ ನಾನ್ ಕ್ವಾಲಿಫೈಡ್ ಆಗಿ ನಾವು ತಗೊಳ್ಳೋದನ್ನ ಮನಸ್ಥಿತಿ ಬಂದಿದ್ದಾರೆ. ಕ್ವಾಲಿಫೈಡ್ ಇದ್ದವ್ರು ಎಲ್ಲ ಹೋಗ್ಬೇಕು ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಮತ್ತೆ KCET ನೆಟ್ PhD ಗೆ. ಸೊ ಇದು ಮೇನ್ ಆಗ್ತಿರೋದು. ಉದ್ದೇಶಪೂರ್ವಕವಾಗಿ ನಾನ್ UGC ಅವರು ರಾಜಕೀಯವಾಗಿ ಒಂದು ಸಂಘಟನೆ ಯೂಸ್ ಮಾಡಿಕೊಂಡು ಸುಧಾಕರ್ ಅವರ ಬೆಂಬಲ ಇರೋ ತನಕನೇ ಅವ್ರು ಇಲ್ಲಿ ಬರಕ್ ಸಾಧ್ಯ. ಮೇನ್ ಇದಕ್ಕೆಲ್ಲ ಮೇನ್ ಸೂತ್ರಧಾರ ಬಂದು MC ಸುಧಾಕರ್ ಅವರು. ಒಬ್ಬರು ಕರೆಕ್ಟ್ ಆಗಿಲ್ಲಪ್ಪ, ಇಷ್ಟು ವರ್ಷ ಟೈಮ್ ಕೊಟ್ರಿ, 3 ವರ್ಷ ಅವ್ರ ಕೈಲಿ ಆಗಿಲ್ಲ, ನೀವು ಬಂದಿದ್ರೆ ನೀವು ಕ್ವಾಲಿಟಿ ಆಫ್ ಇದಿರ್ಬೇಕು ಅಂತೇಳಿ ನಾವು ಅವಕಾಶ ಮಾಡ್ಕೊಡ್ಬೋದಿತ್ತಲ್ಲ. ಈಗಲೂ ಏನೋ ಕೋರ್ಟ್ ಹೋಗೋದು, ಸ್ಟೇಟ್ ಬರೋದು, ಇವೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಮೇನ್ ಇದಕ್ಕೆ ಕಾರಣ ಬಂದು ಸುಧಾಕರ್ ಅವರು. ಮತ್ತೆ ಅವ್ರ ಕೈಗೊಂಡ ಕೆಲಸ ಮಾಡ್ತಾರೆ ಮಾನ್ಯ ಮಂಜುಶ್ರೀ ಮೇಡಮ್ ಅವರು. ಆಯ್ತು, ಇಷ್ಟೇ ಆಗಿರೋದು. ಇದರಿಂದ ನಮ್ಗೆ ಸಮಸ್ಯೆ ಆಗಿದೆ. ಉದ್ದೇಶಪೂರ್ವಕವಾಗಿ ಇವರು ನಾನ್ UGC ಅವರು ಪ್ರತಿ ಸಲ ಕೌನ್ಸಿಲಿಂಗ್ ಡಿಲೇ ಮಾಡ್ತಾರೆ. ಮೇಡಮ್, ಮಾನ್ಯ CMಗೆ, DK ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಮತ್ತೆ ಪುಷ್ಪ ಚೌಧರಿ ಅಂತಿದ್ದಾರೆ ಮೇಡಮ್ಗೆ, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರತಿಯೊಬ್ಬರು ಕೊಟ್ಟಿದ್ವಿ. ಅವರೆಲ್ಲ ಕೈಗೊಂಬೆ ಆಗಿದ್ದಾರೆ ಮೇಡಮ್. ನಾವೇನ್ ಮಾಡಕ್ಕಾಗುತ್ತೆ? ಅಷ್ಟು ದುಡ್ಡು ಎಲ್ಲ ಈ ನಾನ್ UGC ಏನ್ ಮಾಡ್ತಾರೆ ಅಂತಂದ್ರೆ ಅವರು ದುಡ್ಡಿನ ಕೋಟೆನ ಕಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ. ಕೈಗೊಂಬೆ ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಇರೋದು ಸರ್ಟಿಫಿಕೇಟ್ ಇದೆ ಅಷ್ಟೇ. ಕ್ವಾಲಿಟಿ ಆಫ್ ಎಜುಕೇಶನ್ ಇದೆ, ನಮ್ಮ ಹತ್ರ ನಾಲೆಜ್ ಇದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಇಷ್ಟೇ ಆಗಿರೋದು.
ಅಷ್ಟೇ ಸಮಸ್ಯೆ ಮೇಡಮ್. ನೆಕ್ಸ್ಟ್ ಏನು ಸರ್ ಏನಿಲ್ಲ ಸರ್, ಈಗ 20th ಈಗ ನಾಳೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಮೆರಿಟ್ ಲಿಸ್ಟ್ ಬಿಟ್ಟು 24th ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ 20th ನಾವು ಆಲ್ರೆಡಿ ಫ್ರೀಡಮ್ ಪಾರ್ಕ್ ಅಲ್ಲಿ 20,000 ಜನ, ಏನು 10,000 ಪೋಸ್ಟ್ಗೆ 20,000 ಜನ ಮತ್ತು ಫ್ಯಾಮಿಲಿ ಎಲ್ಲ ಒಂದು 20-25,000 ಜನ ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಕೊಡ್ತಾ ಇದೀವಿ. ಕೋರ್ಟ್ ಆಗಿದೆ, ಸಿಂಗಲ್ ಬೆಂಚ್ ಆಗಿದೆ, ಡಬಲ್ ಬೆಂಚ್ ಆಗಿದೆ. ಇವನ್ ಸಿಎಂ ಅವರು ಹೇಳಿದಾರಂತೆ ಕ್ವಾಲಿಫೈಡ್ ಇದ್ದವ್ರು ತಗೊಳ್ಳಿ ಅಂತ. ಉದ್ದೇಶಪೂರ್ವಕವಾಗಿ ಅವರು 15-20 ವರ್ಷ ಉದ್ಯೋಗಕ್ಕಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮೇನ್ ಇದಕ್ಕೆ ಮೇನ್ ಕಾರಣ ಸುಧಾಕರ್ ಅವರು, ಎಚ್ ಕೆ ಪಾಟೀಲ್ ಇವರು ಈ ದೇಶದ ಕಾನೂನಿಗಿಂತ ದೊಡ್ಡವರು ಅಂತ ಹೌದು ಮೇಡಮ್. ಅವ್ರಿಗೆ ಅವ್ರು ಬರೋದಂದ್ರೆ ಮಾತ್ರ ಅದು ಕಾನೂನು ಸಂವಿಧಾನ ಬರುತ್ತೆ. ಅವ್ರ ವಿರುದ್ಧ ಬಂದ್ರೆ ಅವ್ರು ಯಾವುದೇ ಪಾಲನೆ ಮಾಡಲ್ಲ. ಹೀಗಾಗಿದೆ. ನಮ್ಗೆ ಇಲ್ಲಿ ರಾಜಕೀಯ ಮಾಡೋದು ನಾವು ಯಾರು ಬಂದಿಲ್ಲ. ಇಲ್ಲಿ ಬಂದಿರೋ ನಾವು ಟೀಚ್ ಮಾಡೋದು ಬಟ್ ಏನ್ ಮಾಡಿ ನಮ್ಗೆ ಸಿಗ್ತಾ ಇಲ್ಲ. ನಾವು ಅಲ್ಲೇ ಈಗ ನಿಮ್ಗೆ ಅಲ್ಲೇ ಮುಂಚೆ ಗೊತ್ತಿರೋ ನಾವು ಅಲ್ಲೇ ಒಂದ್ಸರಿ ಪ್ರೆಸ್ ಮೀಟ್ ಮಾಡಿದ್ವಿ, 2 ಪ್ರೊಟೆಸ್ಟ್ ಮಾಡಿದೀವಿ. ಮತ್ತೆ ಇದು ಎರಡನೇ ಪ್ರೆಸ್ ಮೀಟ್ ಮೇಡಮ್. ಸಿಂಗಲ್ ಬೆಂಚ್ ವಿನ್ ಆಗಿದೀವಿ, ಡಬಲ್ ಬೆಂಚ್ ವಿನ್ ಆಗಿದೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಕ್ವಾಲಿಫೈಡ್ ತಗೊಳ್ಳಿ ಅಂತ, ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಎಲ್ಲ ಕೇಸಸ್ ನಮ್ಮ ಪರವಾಗಿ ನಾವು ಡಿಸ್ಮಿಸ್ ಆಗಿದೆ ಮೇಡಮ್. ಈಗ 24ನೇ ತಾರೀಕು ಏನ್ ಬಿಟ್ಟಿದ್ದಾರೆ, ಇವ್ರನ್ನೇನು ಮುಂದೂಡಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಇಮಿಡಿಯೇಟ್ ನಾವು ಕಂಟೆಂಟ್ ಆಫ್ ಫೈನಲ್ ಅದೇ ಮೇಡಮ್. ಏನು ಮಾಡೋಕ್ಕಾಗಲ್ಲ. ನಾವು ಸಮಯಾವಕಾಶ ತುಂಬಾ ಕೊಟ್ಟಿದ್ವಿ, ಹೋಗಿ ಕೇಳ್ಕೊಂಡಿದ್ವಿ, ಮನವಿ ಕೊಟ್ಟಿದ್ವಿ, ಪ್ರತಿಯೊಂದೆಲ್ಲ ಮಾಡಿದ್ವಿ. ಅವ್ರು ಮಾಡಿಲ್ಲ ಅಂದ್ರೆ ದಂಡಾಂಶ ಮೇಡಮ್ ಅಷ್ಟೇ. ಈಗ ಕಾಂತಕುಮಾರ್ ಅವರೇ, ನೀವು ಫ್ರೀಡಮ್ ಪಾರ್ಕ್ ಅಲ್ಲಿ ತುಂಬಾ ಹೋರಾಟ ಮಾಡಿದ್ರಿ. ಅಲ್ಲಿ ವಿಪಕ್ಷ ನಾಯಕರು ಬಂದ್ರು, ವಿಜಯೇಂದ್ರ ಬಂದ್ರು, ಬಸವನಗೌಡ ಯತ್ನಾಳ್ ಕೂಡ ಬಂದ್ರು. ಎಲ್ಲೋ ಇತ್ತು ಅವ್ರದ್ದೆಲ್ಲ. ಇಲ್ಲ ಸರ್, ಈ ವಿಚಾರ UGC ಯಲ್ಲೂ ನಾವು ಧಾರವಾಡದಲ್ಲೂ ಮಾಡಿದ್ವಿ, ಬೆಂಗಳೂರಲ್ಲೂ ಮಾಡಿದ್ವಿ ಹೋರಾಟಕ್ಕೆ. UGC ಪರವಾಗಿ ಅವ್ರು ಯಾರು ಬಂದಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ರಾಜಕೀಯ ಸರ್. ಹೇಳ್ತೀನಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ ಯಾಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಾನು UGC ಅವರಂತ ಏನಿದಾರಲ್ಲ ಸರ್, ಆ ಕ್ಯಾಂಡಿಡೇಟ್ಸ್ ಅವ್ರ ಕಡೆಯಿಂದ ಕೆಲವೊಂದು MLCಗೂ ನಾವು ಅಪ್ರೋಚ್ ಮಾಡಿದ್ವಿ. ಎಲ್ಲಿ MLC ವೋಟರ್ಸ್ ಬಂದು ವೋಟ್ ಹಾಕಲ್ಲ ಅವರಿಗೆ, ಮತ್ತೆ ಅವ್ರ ವಿರುದ್ಧ ನಿಂತ್ಕೊಂತಾರೆ, ಅವ್ರ ವಿರುದ್ಧ ಮಾತಾಡ್ತಾರೆ ಅಂತ. ಸರ್ ನೋಡಿ, ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾವುದೇ ಲೀಡರ್ ಆಗಿರ್ಬೋದು, ನ್ಯಾಯ ಎಲ್ಲಿದೆಯೋ ಅದ್ರ ಪರವಾಗಿ ನಿಂತ್ಕೊಳ್ಳೋದು ಧರ್ಮ. ನ್ಯಾಯ ಯಾವತ್ತು ಸ್ವಲ್ಪ ಡಿಲೇ ಆಗೋದಷ್ಟೇ, ನ್ಯಾಯ ಯಾವತ್ತು ಗೆದ್ದೇ ಗೆಲ್ಲುತ್ತೆ. ನೀವು ಗವರ್ನರ್ ನಾಮಿನೇಟ್ ಮಾಡಬೇಕಾಗಿತ್ತು. ಗವರ್ನರ್ ಭೇಟಿ ಮಾಡ್ತೀವಿ ನಾವು. ಆಕ್ಚುಲಿ ಇದು ನಾಳೆ ಅದೇ ನಾಳೆ ಮೇಡಮ್, ಇದು ನಾಳೆ ನೋಡ್ಕೊಂತೀವಿ ನಾವು. ನಾಳೆ ಏನಾದ್ರೂ ಅವ್ರು ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ ಅಂತಂದ್ರೆ ನಾವು ಕಂಟೆಂಪ್ಟ್ ಹೋಗ್ತೀವಿ, ಗವರ್ನರ್ ಭೇಟಿ ಮಾಡ್ತೀವಿ. ಅದಾದ್ಮೇಲೆ ಇದು AICC ಅಧ್ಯಕ್ಷ ಇದ್ರಂತ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಕೊಡ್ತೀವಿ. ಖಂಡಿತ ಸರ್, ನಮಗೆ ಅವ್ರಿಗೂ ಮನವಿ ಕೊಡ್ತೀವಿ. ವಿರೋಧ ಪಕ್ಷದವರು ಅವ್ರ ಕೆಲಸ ಅದು ಸರ್. ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವ ನ್ಯಾಯ ಇದೆ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕು ಅವರು. ಖಂಡಿತ ಇವಾಗವರೆಗೆ ನಾವು ಮನವಿ ಮಾಡ್ತೀವಿ ಸರ್. ರಕ್ಷಣಾ ವೇದಿಕೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ನಾಳೆ ನಾವು ಪ್ರೊಟೆಸ್ಟ್ ಡೇಟ್ ಕೊಟ್ಟಿದ್ವಿ 28ನೇ ತಾರೀಕು. ನಾಳೆ 24ಕ್ಕೆ ಏನಾದ್ರು ಬಿಟ್ಟಿಲ್ಲ ಅಂತಂದ್ರೆ 28ಕ್ಕೆ ಎಲ್ಲಾರನ್ನೂ ಕರ್ಕೊಂಡು ಹೋರಾಟ ಮಾಡ್ತೀವಿ ಸರ್. ಈಗ ಅಪಾಯಿಂಟ್ಮೆಂಟ್ಸ್ ಪೆಂಡಿಂಗ್ ಆಗಿದೆ ಮೇಡಮ್, ಇದು 3 to 4 months ಆಯ್ತು. ನಾವು ಬಿಫೋರ್ 2 months ಬ್ಯಾಕ್ ಒಂದು ಪ್ರೆಸ್ ಮೀಟ್ ಮಾಡಿ ದಯಮಾಡಿ ನಮಗೆ ಸಿಂಗಲ್ ಬೆಂಚ್ ಆರ್ಡರ್ ಆಗಿದೆ, ಅದರ ಪ್ರಕಾರ ನೇಮಕಾತಿ ಒಂದು ನೇಮಕಾತಿ ಆಗಿದೆ ಮೇಡಮ್. ಕೋರ್ಟ್ ಆದೇಶದ ಪ್ರಕಾರ 6 ತಿಂಗಳ ಹಿಂದೆ UGC ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅನ್ನು 1,500 ಪೋಸ್ಟ್ ತುಂಬಿದ್ದಾರೆ ಇಲಾಖೆ. ಆ ನಂತರ ಹೊಸದಾಗಿ ಮತ್ತೆ ನಮ್ಮನ್ನು ರಿಲೀವ್ ಮಾಡಿ ಮತ್ತೆ ತಗೋಬೇಕಲ್ಲ 10,000 ಜನ. ಆ ಸಂದರ್ಭದಲ್ಲಿ ಇದನ್ನು ನೇಮಕಾತಿ ಪ್ರೋಸೆಸ್ ಅನ್ನು ಮಾಡಲಿಲ್ಲ. ಹಾಗಾಗಿ ತುಂಬಾ ಡಿಲೇ ಆಯಿತು. 2 ತಿಂಗಳ ಕಾಲ ಸರ್ಕಾರಿ ಕಾಲೇಜುಗಳಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಕ್ಕಾಗಿಲ್ಲ. ಎಕ್ಸಾಮ್ಸ್ ಬರ್ತಾ ಇದೆ, 15 ದಿನ 20 ದಿನ, 2 ತಿಂಗಳ ನಂತರ ನಮ್ಮನ್ನು ಮತ್ತೆ ಅಪಾಯಿಂಟ್ ಮಾಡಿದ್ರು. 1 ತಿಂಗಳು 1.5 ತಿಂಗಳು ಕೆಲಸ ಮಾಡಿದ್ದೇವೆ. ಈಗ ಎಕ್ಸಾಮ್ ಬರ್ತಿದೆ ಮಕ್ಕಳಿಗೆ. ಇದೆಲ್ಲ ನೇಮಕಾತಿ 1 ವರ್ಷ ಮುಂಚೆ UGC ಮಾಡಿರೋ ಮುಂದೆ ಇರೋದ್ರಿಂದ MP ಮಾಡಿದ್ರು. ಯಾರು MP ಮಾಡ್ತಾರೋ ಅವ್ರನ್ನ ಸರ್ ಒಂದು ನಿಮಿಷ, ಇಲ್ಲಿ ತನಕ ಅಲ್ಲಲ್ಲ ಸರ್, 2009ರ ನೇಮಕಾತಿ ತನಕ ಸರ್ಕಾರದ ನೇಮಕಾತಿ ಮಟ್ಟದಲ್ಲಿ MP ಮೇಲೆನೆ ನೇಮಕಾತಿ ಮಾಡಿರೋದು ಸರ್. MP, PhD, NET, RS ಅಲ್ಲಿ MP ತೆಗೆದಿಲ್ಲ ಸರ್. 2009 ಜುಲೈ ಅಂತ ಹೇಳಿ ಕಟ್ ಆಫ್ ಕೊಟ್ಟಿದ್ದಾರೆ. ಆನಂತರ ಕೂಡ ಕೆಲವು ವಿಶ್ವವಿದ್ಯಾಲಯಗಳು ಕರ್ನಾಟಕದಲ್ಲಿ MP ರೆಗ್ಯುಲರ್ ಆಗಿ ಮಾಡಿಸಿದ್ದಾರೆ. ನಾನು ಮಾಡಿದ್ದೇನೆ 2011 ರೆಗ್ಯುಲರ್ ಆಗಿ. ಯಾಕೆಂದ್ರೆ ಕೋರ್ಸ್ ಇದೆ, ಮಾಡಿಸಿದ್ದಾರೆ, ಮಾಡಿದ್ದೀವಿ. ಇಲ್ಲ ಅಂತ ಎಲ್ಲಿ ಹೋಗಿಲ್ಲ. ಆನಂತರ ಡೇಟಾ ಕಟ್ ಆಫ್ ಕೊಟ್ಟರು. MP ಮುಚ್ಚಿಲ್ಲ, ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಕ್ಲೋಸ್ ಮಾಡಿದ್ದಾರೆ. ತಕ್ಷಣಕ್ಕೆ ಯಾರು ಗೊತ್ತಿಲ್ಲ. ಒಂದು ಸರ್, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ವೇದಿಕೆಗಳು ನಿಂತ್ಕೊಂಡು ಹೇಳ್ತಿರ್ತಾರೆ, ಭಾರತದ ಸಂವಿಧಾನ ಡಾಕ್ಟರ್ B.R. ಅಂಬೇಡ್ಕರ್ ಬರೆಯೋದಕ್ಕೆ ಸಾಮಾನ್ಯ ರೈತರ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ. ನಾವು ರೈತರ ಮಕ್ಕಳೇ ಸ್ವಾಮಿ, ನಮ್ಗೆ ಇಷ್ಟೊಂದು ಅನ್ಯಾಯ.
ಎಕ್ಸಾಮ್ಸ್ ಪಾಸ್ ಮಾಡಿ. ಸಮಸ್ಯೆ ಸಂವಿಧಾನ ಅಡಿಯಲ್ಲೇ ಇರೋದು. ಸಮಸ್ಯೆ ಏನು ಅಂದ್ರೆ ಅವ್ರನ್ನ ಕೇಳ್ಬೇಕು ಸರ್, ಯಾಕೆ ನೇಮಕಾತಿ ಮಾಡಿಲ್ಲ? ಕೋರ್ಟ್ ಆದೇಶ ಮಾಡಿದೆಯಲ್ಲ, ಡೈರೆಕ್ಷನ್ ಕೊಟ್ಟಿದೆಯಲ್ಲ ಡಬಲ್ ಬೆಂಚ್ ಅಲ್ಲಿ. ಫೈನಾನ್ಷಿಯಲ್ ಬರ್ಡನ್ ಬರ್ಬೋದು ಸರ್. ಒಂದು ನೀವು ಕೇಳಿ ಸರಿ ಇದೆ. ಯಾಕೆ ಅಂದ್ರೆ UGC ಆಧಾರದ ಮೇಲೆ ನೇಮಕಾತಿ ಮಾಡಿದಾಗ UGCಗೆ ಸಂಬಂಧಪಟ್ಟ ಸ್ಯಾಲರಿಯನ್ನು ಕೊಡ್ಬೇಕಾಗುತ್ತೆ. ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂತಂದ್ರೆ ಸಂಬಳ ಕೊಡೋದೇನು ದೊಡ್ಡದಲ್ಲ ಸರ್. ಯಾರ ಕೈಯಿಂದ ಕೊಡ್ತಾರೆ ಸಂಬಳ? ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಿದ್ದಾರೆ ಸ್ವಾಮಿ. ಅಲ್ಲ, ಇಲ್ಲೇ 7 ಲಕ್ಷ ಕೋಟಿ ಸಾಲ ಇದೆ, ಫ್ರೀ ಫೀಸ್ ಕೊಟ್ಟು ಏನಿಲ್ಲ, ಹಾಗಾಗಿ ಇವೆಲ್ಲ ನಡೀತಾ ಇದೆ.